ಎಲ್ಲರಿಗೂ ನಮಸ್ಕಾರಗಳು. ಶಿವಸೇನಾ ರಾಜ್ಯಾಧ್ಯಕ್ಷರಾದ ಪೂಜ್ಯ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಯವರ ನಿರ್ದೇಶನದ ಮೇರೆಗೆ ಇವತ್ತು ಜಿಲ್ಲಾಧ್ಯಕ್ಷರಾದ ಗುರು ಟೆಂಗ್ಳಿಯವರು ಮತ್ತು ನಾವೆಲ್ಲ ಹಿಂದೂ ಕಾರ್ಯಕರ್ತರು ಸೇರಿಕೊಂಡು ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಏನಿದೆ ಅದರ ಅವಧಿ ಇದೇ ತಿಂಗಳ 7ನೇ ತಾರೀಕಿಗೆ ಮುಗಿದು ಹೋದರೂ ಕೂಡ ಉಚ್ಚ ನ್ಯಾಯಾಲಯ 5ನೇ ತಾರೀಕಿಗೆ 7ನೇ ತಾರೀಕಿನಂದು ಎಲೆಕ್ಷನ್ ಮಾಡುವಂಥ ನಿರ್ದೇಶನ ನೀಡಿತ್ತು. ಅದಕ್ಕೆ ಸರ್ಕಾರ ಒಂದು ಅಬ್ಜೆಕ್ಷನ್ ಹಾಕಿತ್ತು. ಏನಂದರೆ ಜೆನ್ಯೂನ್ ಅಬ್ಜೆಕ್ಷನ್ ಏನಂದರೆ SIR ಪ್ರಕ್ರಿಯೆ ನಡೆದಿದೆ. ಆ ಟೌನ್ ಹಾಲಿನಲ್ಲಿ ನಾವು SIR ಪ್ರಕ್ರಿಯೆ ಎಲ್ಲ ಸಾಮಗ್ರಿಗಳಿರ್ಬೋದು ಮತ್ತು ಅಧಿಕಾರಿಗಳು ಬ್ಯುಸಿ ಇದ್ದಾರೆ. ಹಾಗಾಗಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅಂತ AG ಅವರು ಒಂದು ರಿಕ್ವೆಸ್ಟ್ ಮಾಡಿದಾಗ ಮಧ್ಯಂತರ ಒಂದು ಆದೇಶ ಹೈಕೋರ್ಟ್ ಆದೇಶ ಮಾಡಿತು. ಏನಂದರೆ ಇದೇ ತಿಂಗಳ 29ರಂದು ಮೇಯರ್ ಮತ್ತು ಉಪಮೇಯರ್ ಮತ್ತು 4 ಸ್ಥಾಯಿ ಸಮಿತಿಯ ಚುನಾವಣೆಯನ್ನು ಮಾಡಬೇಕಂತೇಳಿ ಆದೇಶ ಮಾಡಿದೆ. ಅದರಂತೆ ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಇವತ್ತೊಂದು ಮನವಿ ಕೊಟ್ಟಿದ್ದೇವೆ. ಹಿಂದೆನೂ ಕೂಡ ಶಿವಸೇನಾ ಪಕ್ಷದ ವತಿಯಿಂದ ಮನವಿ ಸಲ್ಲಿಸಿದ್ದೆವು. ಆದರೆ ಮತ್ತೊಂದು ಆದೇಶ ಹೈಕೋರ್ಟ್ ಬಂದಿದ್ದರಿಂದ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ತಾವು ತಪ್ಪದೇ ಪಾಲನೆ ಮಾಡಬೇಕಂತೇಳಿ RC ಅವರಿಗೆ ನಾವು ಖುದ್ದಾಗಿ ಭೇಟಿಯಾಗಿ ಅವರನ್ನು ಮಾತನಾಡಿಸಿ ಮನವಿ ಕೂಡ ಕೊಟ್ಟಿದ್ದೇವೆ. ಏನಂದರೆ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ ಅವಧಿ ಮುಗಿದು ಹೋಗಿದೆ. 29ನೇ ತಾರೀಕು ಏನು ಹೈಕೋರ್ಟ್ ಆದೇಶ ಮಾಡಿದೆ ಅದರಂತೆ ತಾವು ಕಡ್ಡಾಯವಾಗಿ ಚುನಾವಣೆಯನ್ನು ಸುಗಮವಾಗಿ ಪಾರದರ್ಶಕವಾಗಿ ನಡೀಬೇಕು, ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಬಾರದು ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಒಂದು ವೇಳೆ RC ಅವರು ಇದು ಚುನಾವಣೆ 29ನೇ ತಾರೀಕಿಗೆ ಮಾಡಲಾರದೆ ಮುಂದುವರೆದರೆ ನಾವು ನ್ಯಾಯಾಲಯದ ಕಟಕಟೆ ಹೋಗೋದಂತೂ ನಿಶ್ಚಿತ ಅಂಥೇಳಿ ಈಗಾಗಲೇ ನಾವು ಮನವಿಯಲ್ಲಿ ತಿಳಿಸಿದ್ದೇವೆ. ಶಿವಸೇನಾ ಪಕ್ಷದ ವತಿಯಿಂದ ಈಗಾಗಲೇ ರಾಜ್ಯಾಧ್ಯಕ್ಷರಾದ ಪೂಜ್ಯ ಆಂದೋಲ ಶ್ರೀಗಳು ಹೇಳಿದ್ದಾರೆ, ನಾವು ಪಿಂಡ ಪ್ರತಿಷ್ಠಾನ ಏನಿದೆ ವಿರೋಧ ಪಕ್ಷ ಏನಿದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಪ್ರಶ್ನೆ ಮಾಡಿದಂಥ ಸತ್ತ ಹೋಗಿರುವಂಥ ವಿರೋಧ ಪಕ್ಷ ಆಗಿಬಿಟ್ಟಿದೆ. ನಾವೇ ಹಿಂದೂ ಕಾರ್ಯಕರ್ತರಾಗಿರ್ಬೋದು, ಶಿವಸೇನಾ ಪಕ್ಷನೇ ಕಲಬುರಗಿಯಲ್ಲಿ ಎಲ್ಲ ವಿರೋಧ ಮಾಡ್ತಾ ಇದೆ. ಭ್ರಷ್ಟಾಚಾರ ವಿರೋಧ ಮಾಡ್ತಾ ಇದೆ, ಇಲ್ಲಿಗಲಿಟಿ ವಿರೋಧ ಮಾಡ್ತಾ ಇದೆ. ನಾವು ಟಾರ್ಗೆಟ್ ಆಗಿದ್ದೇವೆ. ಟಾರ್ಗೆಟ್ ಆದರೂ ಕೂಡ ನಾವು ಯಾವುದಕ್ಕೆ ಹೆದರದೆ ಕಲಬುರಗಿಯ ಅಭಿವೃದ್ಧಿ ನಮಗೆ ಪ್ರಮುಖವಾಗಿದೆ. ಕಲಬುರಗಿಯ ರಸ್ತೆಗಳು ಸುಧಾರಣೆ ಆಗಬೇಕನ್ನೋ ಉದ್ದೇಶ ನಮ್ಮದಿದೆ. ಹಾಗಾಗಿ ನಾವು ಈ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಲಬುರಗಿ ಜನತೆಗೆ ನಾನೊಂದು ಮನವಿ ಮಾಡ್ತಾ ಇದ್ದೇನೆ, ತಾವು ಕೂಡ ಏನು ರಸ್ತೆಗಳು ಹಾಳಾಗಿ ಹೋಗಿದಾವಲ್ಲ ಅದಕ್ಕೆ ಪ್ರಶ್ನೆ ಮಾಡುವ ಕೆಲಸವನ್ನು ತಾವು ಮಾಡಬೇಕು. ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳ ವಿರುದ್ಧ ತಾವು ಕೂಡ ಒಂದು ಪ್ರಶ್ನೆ ಮಾಡುವ ಕೆಲಸವನ್ನು ಮಾಡಬೇಕಂತ ನಾನು ಕಲಬುರಗಿಯ ನಗರದ ಎಲ್ಲ ಮಹಾನಗರ ಜನರಿಗೆ ಈ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೇನೆ.